ಸ್ಥಳ ಕರ್ತನ ನಾಮ ಮಾತ್ರ ಮಹಿಮೆ ಪಡಲಿ. ಈ ವೇಳೆಯಲ್ಲಿ ನಮ್ಮ ಜೀವನ ಬಂದ್ಬಿಟ್ಟು ಒಂದು ಚಿಕ್ಕಲ್ ಅಂದರೆ ಗಂಟು ಕಟ್ಟಿರ್ತದೆ. ಇವಾಗ ಎಷ್ಟೋ ವೈರ್ಗಳಿಲ್ಲ ಟ್ರಾನ್ಸ್ಫಾರ್ಮರೆಲ್ಲ ನೋಡಿ, ಈ ಟ್ರಾನ್ಸ್ಫಾರ್ಮರೆಲ್ಲ ನೋಡಿದಾಗ ಆ ಚಿಕ್ಕಲ್ಲಿ ಯಾವ ರೀತಿ ಇದೋ ಅದೇ ರೀತಿಯೇ ನಮ್ಮ ಜೀವನ ಕಷ್ಟ, ದುಃಖ, ವೇದನೆ, ಸಂಕಟ ಇದೆಲ್ಲ ಇರುತ್ತೆ. ಇದೆಲ್ಲ ಬಿಡುಗಡೆ ಕೊಡಬೇಕಂದ್ರೆ ಅದರಿಂದ ಒಬ್ಬರು ಮಾತ್ರ ಸಾಧ್ಯ, ಮನುಷ್ಯನಿಂದ ಆಗೋದಿಲ್ಲ. ಈ ವೇಳೆಯಲ್ಲಿ ಎಷ್ಟೋ ಜನ ವಿಧವೆಯರಿದ್ದೀರಾ, ಕಣ್ಣೀರು ಸುರಿಸ್ತಿದ್ದೀರಾ. ಅಂಥವ್ರಿಗೆಲ್ಲ ನಾನು ಏನು ಹೇಳ್ತೀನಿ ಅಂದರೆ, ದೇವರೊಬ್ಬರೇ ನಮ್ಮ ಸಹಾಯಕನು, ರಕ್ಷಕನು. ನಾವೆಲ್ಲ ಕೈ ಬಿಡಲ್ಪಟ್ಟವರಾಗೇ ಇರ್ತೀವಿ, ಬಟ್ ದೇವ್ರು ಕೈ ಬಿಡೋದಿಲ್ಲ. ನಿಮ್ಮೊಂದಿಗಿದ್ದಾರೆ, ಅನಾಥರಾಗಿ ನಿಮ್ಮನ್ನ ಕೈ ಬಿಡೋದಿಲ್ಲ. ನಾನು ನಿಮ್ಮನ್ನು ಅನಾಥರ ಬಿಡುವುದಿಲ್ಲ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಈ ಮುಂಜಾನೆ ವೇಳೆಯಲ್ಲಿ ಯಾರ್ಯಾರು ನೀವು ಕಣ್ಣೀರಿಗಿದ್ದೀರೋ, ದುಃಖದಲ್ಲಿದ್ದೀರೋ, ದೇವ್ರ ವಾರ್ತೆಗಳು ಹೇಳ್ತದೆ. ನನ್ನ ನೋಡಿ ನಿಮ್ಮ ಕರೆ ನಾವು ಉತ್ತರಿಸುತ್ತಂತೆ ಯೆರೆಮೀಯ 33:3 ಹೇಳ್ತಾರೆ. ಈ ಮುಂಜಾನೆ ವೇಳೆಯಲ್ಲಿ ಏಸಪ್ಪ